ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆ ಎಂದರ್ಥ. ಹಾಗೆಯೇ ಪರರ ನೋವು ನಮಗೆ ಗೊತ್ತಾಗುತ್ತಿದೆ ಎಂದರೆ ಮನುಷ್ಯರಾಗಿದ್ದೇವೆ ಎಂದರ್ಥ. ಕಷ್ಟಪಡುವುದಕ್ಕೆ ನಾಚಿಕೆ ಪಟ್ಟರೆ ವಯಸ್ಸಾದ ನಂತರ ಎಲ್ಲರ ಮುಂದೆ ಜೀವನ ಮಾಡುವುದಕ್ಕೆ ನಾಚಿಕೆ ಪಡಬೇಕಾಗುತ್ತದೆ. ಮಾಡುವ ಕೆಲಸ ಯಾವುದಾದರೇನು ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ಗೌರವವಿರಲಿ. ಸಾವಿನವರೆಗೂ ಕೆತ್ತಿದರೂ ಕೂಡ ಪರಿಪೂರ್ಣವಾಗದ ಏಕೈಕ ಶಿಲೆ ಮನುಷ್ಯ ಮಾತ್ರ. ಬೆಲೆ ಇಲ್ಲದ ಜಾಗದಲ್ಲಿ ಬದುಕಬಾರದು, ಹಾಗೆಯೇ ಬದುಕುತ್ತಿರುವ ಜಾಗದಲ್ಲಿ ಬೆಲೆಯನ್ನು ಕಳೆದುಕೊಳ್ಳಬಾರದು. ನೀನು ಲೆಕ್ಕಕ್ಕಿಲ್ಲ ಎಂದವರ ಎದುರು ಲೆಕ್ಕಕ್ಕೆ ಸಿಗದ ಹಾಗೆ ಗೆದ್ದು ತೋರಿಸು. ನಮ್ಮ ಹೆಗಲುಗಳ ಮೇಲೆ ಜವಾಬ್ದಾರಿಗಳು ಬಿದ್ದಾಗಲೇ ಗೊತ್ತಾಗೋದು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಎಂದು. ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆಯಾಗಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು. ನೆನಪಿರಲಿ, ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ, ಬದಲಾಗಿ ಬೆನ್ನ ಹಿಂದೆ ಮಾತನಾಡುವುದರಿಂದ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆನೇ ಇರ್ತಿರಲಿಲ್ಲ. ಹಾಗೆಯೇ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ. ಇತರರು ಬಯಸದಂತೆ ನೀನಾಗಬೇಡ. ನೆನಪಿರಲಿ, ನಿನ್ನ ವ್ಯಕ್ತಿತ್ವ ಮಾತ್ರ ನಿನ್ನ ಆಸ್ತಿ ಎನ್ನುವುದನ್ನು ಮರೆಯಬೇಡ. ಬದುಕು ಎಷ್ಟು ವಿಚಿತ್ರ ಸ್ವಾಮಿ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತವೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ. ಅವಕಾಶ ಎಲ್ಲರಿಗೂ ಬರುತ್ತದೆ, ಆ ಸಮಯಕ್ಕೋಸ್ಕರ ಕಾಯಬೇಕು ಅಷ್ಟೇ. ಸ್ವಾರ್ಥದ ಅರ್ಥವೇ ಗೊತ್ತಿಲ್ಲದ ಏಕೈಕ ಜೀವ ಅಂದರೆ ಅಮ್ಮ. ಕರ್ಮ ಹೇಳುತ್ತದೆ, ಯಾರನ್ನು ಕೀಳಾಗಿ ನೋಡಬೇಡ. ಯಾರಿಗೆ ಗೊತ್ತು, ನೀನು ಇಂದು ತುಳಿದ ಹಾಳೆಯೇ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು. ಜೀವನದಲ್ಲಿ ಎಷ್ಟು ನೋವು ಅವಮಾನಗಳನ್ನು ಎದುರಿಸುತ್ತೀರೋ ಜೀವನದಲ್ಲಿ ಅಷ್ಟೇ ಚೆನ್ನಾಗಿ ಬದುಕುತ್ತೀರಿ. ಛಲ ಅನ್ನೋದು ಇರಬೇಕು ಅಷ್ಟೇ. ಊಟವನ್ನು ಗಳಿಸುವುದು ದೊಡ್ಡ ವಿಷಯವಲ್ಲ, ಆದರೆ ಕುಟುಂಬದವರೊಂದಿಗೆ ಕೂತು ಊಟ ಮಾಡುವುದು ದೊಡ್ಡ ವಿಷಯ. ಕನ್ನಡಿಯ ಬೆಲೆ ವಜ್ರಕ್ಕಿಂತ ತುಂಬ ಕಡಿಮೆ ಅನ್ನೋದು ಸತ್ಯ, ಆದರೆ ವಜ್ರವನ್ನು ಧರಿಸಿದವರು ಮೊದಲು ಹುಡುಕೋದು ಕನ್ನಡಿಯನ್ನೇ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಂದಂತೂ ಸತ್ಯ, ಜೀವನದಲ್ಲಿ ಒಂಟಿಯಾಗಿ ಇರೋದನ್ನು ಕಲಿಬೇಕು. ಯಾಕಂದರೆ ಯಾವಾಗ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳೋಕೆ ಆಗಲ್ಲ. ಬದುಕಿನಲ್ಲಿ ನೋವಿನ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವಾಗಲು ಪ್ರಾರಂಭಿಸುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.